ಅಲ್ಲಿ ಆ ಕಾಂಪೌಂಡ್ನ ಹೈಟ್ ಸ್ವಲ್ಪ ಜಾಸ್ತಿ ಮಾಡಿರೋದೇನೆ ಬಹುಶಃ ಈ ದುರಂತಕ್ಕೆ ಕಾರಣ ಇರಬಹುದು. ಬೆಂಗಳೂರಿನ ಹಲವು ಕಡೆ ಭಾರಿ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ರಸ್ತೆ ಮೇಲೆ ನೀರು ಹರಿತಾ ಇದೆ, ವಾಹನ ಸವಾರರು ಪರದಾಡಿದ್ದಾರೆ, ರಸ್ತೆಗಳೆಲ್ಲವೂ ಕೂಡ ಜಲಾವೃತಗೊಂಡಿದೆ. ಅತ್ತ ಮಳೆ ನೀರಿಗೆ ಮೋರಿಗಳು ಬೋರ್ಗರಿತಾ ಇದೆ. ಬೆಂಗಳೂರಿನ ಬನಶಂಕರಿ, ನೈಸ್ ರಸ್ತೆ, ಜಯನಗರ, ಆರ್ ನಗರ, ನಾಯಂಡಹಳ್ಳಿ ಇನ್ನು ಸಾಕಷ್ಟು ಕಡೆ ವರ್ಣಾರ್ಭಟ ಆಗಿದೆ. ಕೆಆರ್ ಸರ್ಕಲ್ ಬಳಿ ವಾಹನ ಸವಾರರು ಸಿಕ್ಕಾಪಟ್ಟೆ ಪರದಾಡಿದ್ದಾರೆ. ಶಿವಾನಂದ ಸರ್ಕಲ್ನ ಅಂಡರ್ ಪಾಸ್ನಲ್ಲಿ ಕಾರ್ ಕೂಡ ಸಿಲುಕಿದೆ. ರಿಚ್ಮಂಡ್ ರಸ್ತೆಯಲ್ಲಿ 1 ಅಡಿಗೂ ಹೆಚ್ಚು ನೀರು ನಿಂತಿದೆ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ರಸ್ತೆ ಏನಿದೆ ಅದು ಕೂಡ ಜಲಾವೃತ ಆಗಿದೆ. ನೋಡಿ, ಎಲ್ಲ ಹಳ್ಳ ಕೊಳ್ಳಗಳು ತುಂಬ ಹರಿತಾ ಇರೋದು, ಅದರಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತಿದೆ. ಈ ಶಿವಾನಂದ ಸರ್ಕಲ್ ಹತ್ರ ಇರುವಂಥ ಒಂದು ಅಂಡರ್ ಪಾಸಲ್ಲಿ ಕಾರ್ ಕೂಡ ಸ್ಟ್ರಕ್ ಆಗಿತ್ತು. ಆಮೇಲೆ ಈ ಕಾರ್ಗಳು, ಈ ಬಸ್ಗಳು ಅಥವಾ ಹೆವಿ ವೆಹಿಕಲ್ಸ್ಗಳೇನಿರುತ್ತೆ ಅದು ಹೆಂಗೋ ಹೋಗ್ಬಿಡುತ್ತೆ ಅಂಡರ್ ಪಾಸಲ್ಲಿ ನೀರು ನಿಂತಿದ್ರು. ಬಟ್ ಈ ಸಣ್ಣ ಪುಟ್ಟ ಬೈಕಲ್ಲಿ ಹೋಗುವಂಥವ್ರು ಅಥವಾ ಕಾರಲ್ಲಿ ಹೋಗುವಂಥವ್ರು ಅವ್ರಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ. ಕಂಪ್ಲೀಟಾಗಿ ಸುಮಾರು 1 ಅಡಿ 2 ಅಡಿವರೆಗೂ ನೀರು ನಿಂತಿದೆ. ಆಮೇಲೆ ಇನ್ನೊಂದು, ಈ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಏನು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರಲ್ಲ ಅದೆಲ್ಲವೂ ಕೂಡ ಜಲಾವೃತ ಆಗಿದೆ. ಬಟ್ ಒಂದು ಯಕ್ಷ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಸರ್ಕಾರದವ್ರು ಯಾಕೆ ಮಳೆಗಾಲ ಆರಂಭ ಆಗುವಂಥ ಟೈಮಲ್ಲೇ ಕಾಮಗಾರಿಗಳನ್ನು ಕೈಗೆತ್ಕೊಂತಾರೆ ಗೊತ್ತಿಲ್ಲ. ಈಗ ಈ ಬೆಂಗಳೂರಿನ ಅನೇಕ ರಸ್ತೆಗಳೆಲ್ಲ ಗುಂಡಿ ಅಗದಿಕ್ಕಿದ್ದಾರೆ. ಅದೇನೋ ಮಾಡ್ತಾಯಿದ್ದೀವಿ, ಏನೋ ಸರಿ ಮಾಡ್ತಾಯಿದ್ದೀವಿ ಅಂತಾರೆ, ಗುಂಡಿ ತೋಡ್ತಾರೆ. ಅದು ಎಲ್ಲ ರೋಡ್ಗಳು ಆಲ್ಮೋಸ್ಟ್ ಬ್ಲಾಕ್ ಮಾಡಿದ್ದಾರೆ. 1 ಕಿಲೋಮೀಟ್ರ್ ಹೋಗೋದಕ್ಕೆ 2 ಕಿಲೋಮೀಟ್ರ್ ಬಳಸ್ಕೊಂಡು ಹೋಗಬೇಕು, ಈ ಥರದ ಪರಿಸ್ಥಿತಿ. ಅದರಲ್ಲಿ ಈಗ ಮಳೆ ಬರ್ತಾ ಇದೆ. ಮಳೆ ಕೇವಲ ಒಂದು ಗಂಟೆ 2 ಗಂಟೆ ಸುರಿಯುವಂಥ ಮಳೆಗೇ ಈ ಥರದ ಪರಿಸ್ಥಿತಿ ಅಂತಂದರೆ, ಇನ್ನು ದಿನ ಮಳೆಗಾಲ ಶುರುವಾದಂಥ ಸಂದರ್ಭದಲ್ಲಿ ಈ GBA ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಾಡ್ತಾರೆ, ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ? ಈ ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿದ್ರಂತೂ ಇಡೀ ರಾತ್ರಿ ಜಾಗರಣೆ ಮಾಡಬೇಕಾದಂಥ ಪರಿಸ್ಥಿತಿ. ಬೆಂಗಳೂರಿಗೆ ಮಳೆ ಬಂತು ಅಂತ ಅಂದರೆ ಇದು ಇವತ್ತು ನೆನ್ನೆದಲ್ಲ, 10 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ. ಎಷ್ಟೇ ಮುಂಜಾಗ್ರತಾ ಕ್ರಮಗಳು ತಗೊಳ್ಳಿ ಅಥವಾ ಏನೇ ಮಾಡಿದ್ರೂ ಕೂಡ ಈ ಮಳೆಯಿಂದ ಆಗುವಂಥ ಅವಾಂತರಗಳನ್ನು ತಡೆಗಟ್ಟೋದ್ರಲ್ಲಿ ಯಾವುದೇ ಸರ್ಕಾರಗಳು ಕೂಡ ಇಲ್ಲಿವರೆಗೂ ಅದರಲ್ಲಿ ಸಕ್ಸಸ್ ಆಗಿಲ್ಲ, ಅಥವಾ ಅದು ಬೇಕಾಗೂ ಇಲ್ಲ ಅವರಿಗೆ.